ಅನಾದಿ ಕಾಲದಿಂದಲೂ ಸ್ಮಶಾನವಿದ್ದು ಇದೀಗ ಆ ಸ್ಥಳದಲ್ಲಿ ಕೆಲವರು ಮೃತರ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡದಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ರಸ್ತೆಯಲ್ಲಿ ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪುರಾತನ ಕಾಲದಿಂದಲೂ ಸ್ಮಶಾನವಿದ್ದು ಸ್ಮಶಾನದಲ್ಲಿ ಮೃತರ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡದೆ ಇರುವ ಕಾರಣಕ್ಕೆ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಮೃತರ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡದೆ ಇರುವ ಕಾರಣಕ್ಕೆ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಹಿಂದಿನಿಂದಲೂ ಸಹ ಗ್ರಾಮದಲ್ಲಿ ಮೃತಪಟ್ಟವರ ಶವಗಳನ್ನು ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಲಾಗುತ್ತಿತ್ತು. ಆದರೆ ಕೆಲ ದಿನಗಳಿಂದ ಆ ಜಮೀನಿನಲ್ಲಿ ಯಾರೋ ಖಾಸಗಿ ವ್ಯಕ್ತಿಗಳು ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಶುಕ್ರವಾರ ಗ್ರಾಮದ ಕೊಂಡಪ್ಪ ಎಂಬುವವರು ಮೃತಪಟ್ಟಿದ್ದು ಅವರನ್ನ ಅಂತ್ಯ ಸಂಸ್ಕಾರಕ್ಕೆಂದು ಗುಣಿ ಅಗೆಯಲು ಹೋದಾಗ ಕೆಲವರು ಅಡ್ಡಿಪಡಿಸಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕಂದಾಯ ಇಲಾಖೆ ಅಧಿಕಾರಿಗಳು, ಭೂಮಾಪನ ಇಲಾಖೆ ಅಧಿಕಾರಿಗಳು, ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಗುರುತಿಸಿಕೊಡಲು ಸರ್ವೆ ಕಾರ್ಯ ನಡೆಸಿದ್ದಾರೆ. ನಾನು ಹೇಳ್ತಿರೋದೇನಂತಂದರೆ, ಹೌದು ಇದನ್ನು ಪ್ರಪೋಸಲ್ಲು ಕಳಿಸಿರ್ಬೋದು, ಇದು ನಿಮ್ಮ ಹಿಡುವಳಿ ಲ್ಯಾಂಡೇ ಆಗಿರ್ಬೋದು, ಈ ಸರ್ಕಾರಿ ಲ್ಯಾಂಡು ಅಂತಲೂ ನಾವು ಅಳತೆ ಮಾಡೋದಲ್ಲೇ ಇರ್ಬೋದು. ಕಂಪ್ಲೇಂಟ್ ಬಂದಾಗ ವಿಚಾರಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ನಾನು ಹೇಳ್ತಿರೋದು ನಿಮ್ಮನ್ನು ಆಯಿತು, ಅವ್ರಿಗೆ ಆಯಿತು, ನಾವು ಪರ ವಿರೋಧವಾಗಿ ಮಾಡೋಕ್ಕೇನು ಬಂದಿಲ್ಲ. ಕಾನೂನು ಏನಿದೆಯೋ ಅದನ್ನು ಅಳತೆ ಮಾಡ್ತೀವಿ, ಕಾನೂನು ಏನಿದೆಯೋ ಅದನ್ನು ನಾವು ಅಷ್ಟೇ ಪಾಲನೆ ಮಾಡ್ತೀವಿ ಅಷ್ಟೇ. ನಾವು ಹಂಗಂತ ಹೇಳಿ ನಿಮಗೆ ಬಂದಿರೋ ಜಮೀನನ್ನ ಕಿತ್ತು ಬೇರೆಗೆ ಕೊಡೋದು, ಅವ್ರಿಗೆ ಬಂದಿರೋ ಕಿತ್ತು ಜಮೀನು ಮಾಡೋದು ಅಂತ ಇಂಟೆನ್ಷನ್ ನಮಗೇನಿಲ್ಲ. ಒಂದು ಸರ್ ಈಗ ಮತ್ತು ಸಬ್ಮಿಷನ್ ಹೇಳಿ ನೋಡಿ ಸರ್, ನಾನು ಯಾವತ್ತೂ ಕೂಡ ಜಮೀನು ಇದು ಮಾಡಿರೋದಿಲ್ಲ. ಈ ಜಮೀನನ್ನ 20 ವರ್ಷದಿಂದ ಆ ಕಡೆ ಜಮೀನು ನೋಡ್ಕೊಡ್ತೀವಿ, ಅಲ್ಲಿ ತಂತ ತಪ್ಪಿಲ್ಲ. ಸರಿ, ಇಲ್ಲೇ ಮಾಡಬೇಕಂತ ಇವರ ಪರ್ಟಿಕ್ಯುಲರ್ ಆಗಿ ಇದೊಂದೇ ಮಾಡ್ತಾರೆ. ಇರಲಿ, ಅವ್ರಿಗೆ ಅಥವಾ ಸ್ಮಶಾನ ಅಂತ ಏನಾದ್ರು ನನ್ನ ಜಮೀನಲ್ಲಿ ಬಂದರೆ ಬಿಟ್ಕೊಟ್ಬಿಡಿ, ನಾನು ಅಬ್ಜೆಕ್ಷನ್ ಮಾಡೋದು. ಸ್ಮಶಾನ ಅಂತ ಏನೋ ಗುರ್ತು ಮಾಡ್ಕೊಂಡು ಕೊಟ್ಬಿಟ್ರೆ ಕೊಡಿ. ನಾನು ನನಗೆ ಕೇಳ್ಬಿಟ್ಟೆ, ಇವತ್ತು ಕೂಡ ನನ್ನ ಒಂದೇ ಮಗು ಇದ್ದಾನೆ, ನನ್ನ ಮಗು ಸುತ್ತವಾಗಿ ಹೇಳ್ತೀನಿ, ಇದೆಲ್ಲ ಸರ್ಕಾರ ಸೇರಿದ್ರೆ ಬಿಟ್ಬಿಡ್ತೀನಿ. ಸ್ಟಿಲ್ ಒಂದು ಹಾಕಿ ಮಾಡ್ತೀನಿ. ಮಾನಸಿಕವಾಗಿ ನಾನು ಹಿಂಸೆ ಕೊಟ್ಟು ನಾನು 40 ವರ್ಷ ಸೇವೆ ಮಾಡಿ ಇಲ್ಲಿ ಬಂದು ಇವ್ರ ಹತ್ರ ಹಿಂಸೆ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಒಂದು ಇದು ಒಂದೇ ಸಾಧ್ಯ ಅಲ್ಲ. ಇಷ್ಟು ಸಲ ಬಂದಾಗ ಇತ್ಯರ್ಥ ಮಾಡಿದಾಗ ಬರ್ಕೊಟ್ಟಿದ್ದಾರೆ, ಮುಚ್ಚಳ ಬರ್ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಆ ಜಮೀನಲ್ಲಿ ಹೋಗೋದಿಲ್ಲ. ಆಮೇಲೆ ಅವ್ರನ್ನ ಬೋರ್ಡ್ ಹಾಕಿ ಅಂತ ಪೊಲೀಸ್ ಇಲಾಖೆಯವರು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಆದೇಶ ಮಾಡಿದೆ. ಅಲ್ಲಿ ಇದು ಸಿದ್ಧಾಂತ ಸೇರಿರ್ತಕ್ಕಂಥ ಯಾರ್ದು ನಾವು ಏನು ಡಿಸ್ಟರ್ಬ್ ಮಾಡಿ ನಾವು ತಗೊಂಡು ಹೋಗೋಂಥದ್ದು ಏನಿಲ್ಲ. ಯಾರ್ಯಾರ್ದು ಎಲ್ಲೆಲ್ಲ ಐತೆ ಅಂತ ಹೇಳಿ ತೋರಿಸ್ಕೊಡ್ತೀವಿ ಅಷ್ಟೇ. ಯಾಕೆ ಅಂತಂದ್ರೆ ನಮ್ದು ಇದೇನು ಸ್ಫೂರ್ಣವಾದ ನಿಮ್ಗೆ ಆಲ್ರೆಡಿ ನಾವು ಇದು ಒತ್ತುವರಿದು ಇದು ಮೂಲ ಹಿಡುವಳಿ ಅಂತ ಕೊಟ್ಬಿಟ್ಟಿದೀವಿ. ನಾವು ಆಲ್ರೆಡಿ ಕೊಟ್ಮೇಲೆ ನಾವು ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಇಲ್ಲ. ಅಳತೆ ಏನು ಐತಾ ನಾವು ಅಳತೆ ಮಾಡಿ ಕಾನೂನು ಪ್ರಕಾರ 150 ಮಶಾನಗಳಿವೆ. ಇಲ್ಲಿ ಮಶಾನ ಇದೆ ಅಂತ ಗೊತ್ತಲ್ಲ, ಗೊತ್ತಿದ್ಕೊಂಡು ಮತ್ತೆ ಯಾಕೆ ಅದನ್ನು ಮಣ್ಣು ಹಾಕ್ಬೇಕಾಗಿತ್ತು? 60,000 ಎಲ್ಲ ಮಾಡಿಸಿದ್ರು. ಸದ್ಯಕ್ಕೆ ಏನೇನು ಗೊತ್ತೈತೆ ಎಲ್ಲೆಲ್ಲಿ ಗೊತ್ತೈತೆ ಅಂತ ರೆಫರೆನ್ಸ್ ತೋರಿಸ್ಕೊಡ್ತೀವಿ ಅಷ್ಟೇ. ನಾವು ಅದರ್ವೈಸ್ ನಾವು ಬೇರೆ ಪೂರ್ತಿ ಏನು ಅಲ್ಲಲ್ಲ ಅವ್ರು ಆಯ್ತಲ್ಲಪ್ಪ 4 ಜಮೀನು ಅರ್ಧ ಅಲ್ಲಲ್ಲ ಪೂರ್ತಿ ಹೇಳಿ ಕೇಳಿ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅವ್ರು 4 ಸರ್ವೆ ನಂಬರ್ ರೆಫರೆನ್ಸ್ ತಂದಿದ್ದಾರೆ, ಎಲ್ಲೈತೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ, ತೋರಿಸ್ತಾರೆ. ಅವ್ರು 4 ಮೂಲೆನೂ ನಮ್ಮ ಏನು ಇವರು ತೋರಿಸ್ತಾರೆ, ತೋರಿಸಿ ಅದೇನೈತೋ ಅದನ್ನ ಮಾಡ್ಕೊಂತಾರೆ. ಅವ್ರದ್ದು ತೋರಿಸ್ತಾರೆ. ಯಾರ್ದು ಏನು ತಗೊಂಡು ಹೋಗಲ್ಲ, ಯಾರ್ಯಾರು ಸರ್ವೆ ನಂಬರ್ ಎಷ್ಟೆಷ್ಟು ಬರುತ್ತೋ ಅಷ್ಟೊಂದು ತೋರಿಸ್ತಾರೆ. ತಾಳಿ ಯಜಮಾನ ಕೆಲ ಕಾಲ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ಇದೇ ಸ್ಥಳದಲ್ಲಿಯೇ ಮೃತರ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಪಟ್ಟು ಹಿಡಿದು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.